ತಾಳಿಕೋಟಿ ತಾಲೂಕಿನ ಹರನಾಳ ಗ್ರಾಮದ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಕಾಶಿಮ ಪಟೇಲ ಪಾಟೀಲ ಹಾಗೂ ಉಪಾಧ್ಯಕ್ಷರಾಗಿ ಕಾಶಿನಾಥ ದೇಸಾಯಿ ಆಯ್ಕೆಯಾದ ಹಿನ್ನೆಲೆ ಜೊತೆಗೆ ಜಿಲ್ಲಾ ಯೂನಿಯನ್ ನಿರ್ದೇಶಕರಾಗಿ ಬಸವರಾಜ್ ಕುಂಭಾರ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸಿಬಿ ಅಸ್ಕಿ ಫೌಂಡೇಶನ್ ಕೊಣ್ಣೂರು ವತಿಯಿಂದ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದೇವರಹಿಪ್ಪರ್ಗಿ ಶಾಸಕರಾದ ರಾಜುಗೌಡ ಪಾಟೀಲ ಮತ್ತು ಸಮಾಜ ಸೇವಕ ಸಿಬಿ ಅಸ್ಕಿ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ ರಾಜುಗೌಡ ಪಾಟೀಲ, ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲಾ ಅಹಮದ್ ಖಾಜಿ, ಯುವ ಮುಖಂಡ ಶಿವರಾಜ್ ಗುಂಡಕನಾಳ್ ನಾಗೂರ ಮಾತನಾಡಿ, ಸಹಕಾರ ಸಂಘಗಳು ರಾಜಕೀಯ ವೇದಿಕೆಗಳಾಗಿರದೆ ಜನಸೇವೆಯ ವೇದಿಕೆಗಳಾಗಬೇಕು ಎಂದು ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಚೋರಗಸ್ತಿ, ಜೆಡಿಎಸ್ ಮುಖಂಡ ಮಡುಸೌಕಾರ ಬಿರಾದಾರ್, ಇಬ್ರಾಹಿಂ ಮನ್ಸೂರ, ಆಸಿಫ್ ಕೆಂಭಾವಿ, ಭೀಮಾಶಂಕರ್ ಸೋನಾನಿ, ಸಂಗನಗೌಡ ದೇಸಾಯಿ, ಮೋದಿನಸಾ ನಗಾರ್ಚಿ, ಅಬೂಬಕರ್ ಲಾಹೋರಿ, ದ್ಯಾಮಣ್ಣ ಸೋಮನಾಳ್, ಶಫೀಕ ಇನಾಮದಾರ್, ಬಸ್ಸು ಮಾದ್ರ, ಗೋಪಾಲ ಕಟ್ಟಿಮನಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ಗನಿ ಮಕಾಂದಾರ್, ಜಿಲ್ಲಾ ವರದಿಗಾರರು, ಎಸ್ಸಿಎನ್-ಟಿವಿ ನ್ಯೂಸ್, ತಾಳಿಕೋಟಿ. ಆತ್ಮೀಯರು ಇವರಾದಂಥ ಕಾಶಿಂ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದಂಥ ದೇಸಾಯಿ ಅವರೇ, ಇನ್ನೋರ್ವ ಆತ್ಮೀಯರಾದಂಥ ಬಸವರಾಜ್ ಕುಂಭಾರ್ ಅವರೇ, ಈ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಆತ್ಮೀಯರಾದಂಥ ಅಸ್ಕಿ ಅವರೇ, ಅವರಿವರನ್ನದೇ ಇಲ್ಲಿ ಕೂಡಿದಂಥ ನಮ್ಮ ನಾಯಕರು, ತಾಲೂಕು ಅಧ್ಯಕ್ಷರಾದಂಥ ಮಡುಸೌಕಾರ ಬಿರಾದಾರ್ ಅವರೇ, ಅದೇ ರೀತಿ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಆತ್ಮೀಯ ಜ್ಞಾತಿ ಗಣ್ಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಮ್ಮೆಲ್ಲರಿಗೂ ಸಂದೇಶಿ ಇವತ್ತಿನ ದಿವಸ ಭಾಳ ಖುಷಿ ತರುವಂಥ, ಯಾಕಂದ್ರೆ ಕಾಶಿಂಗೌಡರು PKPSನ ಅಧ್ಯಕ್ಷರು, ದೇಸಾಯಿ ಉಪಾಧ್ಯಕ್ಷರಾಗಿ ನೂತನವಾಗಿ ಉದಾಹರಣೆಯಾಗಿ ನಮ್ಮ ಅಸ್ಕಿ ಫೌಂಡೇಶನ್ ವತಿಯಿಂದ ಸಣ್ಣ ಕಾರ್ಯಕ್ರಮ ಮಾಡುವ ಮುಖಾಂತರ ಅವರಿಗೆ ಸನ್ಮಾನವನ್ನು ಮಾಡಿದ್ರೆ, ನಾನು ಅನಿರೀಕ್ಷಿತವಾಗಿ ನನಗೆ ಫೋನ್ ಬಂದ ಕೂಡಲೇ ನಾನು ಬರ್ತೀನಿ ಅಂತ ಬಂದು ಮತ್ತು ಗ್ಯಾರಂಟಿ ಯೋಜನಾ ಸಮಿತಿ ಸದಸ್ಯರಾದ ನಮ್ಮ ಶಿವರಾಜಣ್ಣ ಕುಂಡಕನಾಳ್ ಅವರೇ ಮತ್ತು ಈ PKPS ಚುನಾವಣೆಯಲ್ಲಿ ತಮ್ಮದೇ ಆದ ಒಂದು ಜಾಣತವನ್ನು ಪ್ರದರ್ಶಿಸಿ ಮತ್ತು ಆ ಆಕ್ಚುಲಿ ಮೊದಲ ನಿರ್ದೇಶಕರ ಆಯ್ಕೆ ಆಗುವಾಗ ಭಾಳ ಕಗ್ಗಂಟಾಗಿತ್ತು. ಅದನ್ನು ಎಲ್ಲ ಅವರದಾಗಿ ಪ್ರಯತ್ನ ಮಾಡಿದ್ರು. ಅನಿವಾರ್ಯ ಇರ್ತದೆ, ರಾಜಕಾರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದ ಅಧ್ಯಕ್ಷ ಸ್ಥಾನನೂ ಅದು ಅವರದ್ದು ಆಗಬೇಕಾಗಿತ್ತು. ಅದು ಅನಿವಾರ್ಯ ಕಾರಣದಿಂದ ಚುನಾವಣೆಯಾಗಿ ಕಾಶಿಂಗೌಡ ಅದನ್ನು ರವಾನಿಗಳಂತ ಶಿವರಾಜ್ ಕುಂಡಕನಾಳ್ ಅವರೇ ಮತ್ತು ಯಾವತ್ತು ನಮ್ಮ ಸದಾ ಕನ್ನಡಗಳಿಂದ ಮೋದಿಸರ್ ನಗಾಚಾರ್ಯ ಅವರೇ, ಆತ್ಮೀಯ ಸಹೋದರ ಚೆನ್ನೈಕ್ ಅವರೇ ಮತ್ತು ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರ ದ್ಯಾಮಣ್ಣ ಸೋಮನಾಳ್ ಅವರೇ, ನಮ್ಮೂರಿನ ಮುಸ್ಲಿಂ ಸಮಾಜದ ಮುಖಂಡರು ಮಾರ್ಗದರ್ಶಕರಾದ ರವಿ ಸಾಮ ಅವರೇ ಮತ್ತು ಇನ್ನೊಬ್ಬ ಹಳ್ಳಿಗಾರನ ಆತ್ಮೀಯ ಗೆಳೆಯರಾದ ಗೌಡ್ರೆ, ಶರಣವ್ರೆ, ಅವರಿವರೇ ನಮ್ಮೆಲ್ಲ ಇಲ್ಲಿ ಆಗಮಿಸಿದ ಮಾಧ್ಯಮದ ಸ್ನೇಹಿತರೆ ಮತ್ತು ನಮ್ಮ ಈ ಫೌಂಡೇಶನ್ ಸದಾ ಕನ್ನಡವಾಗಿ ಮಧು ಇರ್ಬೋದು, ಗೋಪಾಲ್ ಇರ್ಬೋದು, ಆಸಿಫ್ ಇರ್ಬೋದು, ಅವರಿವರಲ್ಲದೆ ಈ ಒಂದೊಂದು ಸಣ್ಣ ಕಡೆ ಹೋಗ್ಬಿಟ್ಟು ನೀವೆಲ್ಲ ಬಂದು ಇಲ್ಲಿ ಕಾರ್ಯಕ್ರಮ ಶೋಭೆ ಮಾತ್ರ ನಿಮ್ಮೆಲ್ಲರಿಗೆ ಅನ್ನದಂತ ಒಂದು ಸಂಸ್ಥೆ ಮತ್ತು ಗ್ಯಾರಂಟಿ ಯೋಜನಾ ಸಮಿತಿ ಸದಸ್ಯರಾದ ನಮ್ಮ ಶಿವರಾಜಣ್ಣ ಕುಂಡಕನಾಳ್ ಅವರೇ ಮತ್ತು ಈ PKPS ಚುನಾವಣೆಯಲ್ಲಿ ತಮ್ಮದೇ ಆದ ಒಂದು ಜಾಣತವನ್ನು ಪ್ರದರ್ಶಿಸಿ ಮತ್ತು ಆ ಆಕ್ಚುಲಿ ಮೊದಲ ನಿರ್ದೇಶಕರ ಆಯ್ಕೆ ಆಗುವಾಗ ಭಾಳ ಕಗ್ಗಂಟಾಗಿತ್ತು. ಅದನ್ನು ಎಲ್ಲ ಅವರದಾಗಿ ಪ್ರಯತ್ನ ಮಾಡಿದ್ರು. ಅನಿವಾರ್ಯ ಇರ್ತದೆ, ರಾಜಕಾರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದ ಅಧ್ಯಕ್ಷ ಸ್ಥಾನನೂ ಅದು ಅವರದ್ದು ಆಗಬೇಕಾಗಿತ್ತು. ಅದು ಅನಿವಾರ್ಯ ಕಾರಣದಿಂದ ಚುನಾವಣೆಯಾಗಿ ಕಾಶಿಂಗೌಡ ಅದನ್ನು ರವಾನಿಗಳಂತ ಶಿವರಾಜ್ ಕುಂಡಕನಾಳ್ ಅವರೇ ಮತ್ತು ಯಾವತ್ತು ನಮ್ಮ ಸದಾ ಕನ್ನಡಗಳಿಂದ ಮೋದಿಸರ್ ನಗಾಚಾರ್ಯ ಅವರೇ, ಆತ್ಮೀಯ ಸಹೋದರ ಚೆನ್ನೈಕ್ ಅವರೇ ಮತ್ತು ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರ ದ್ಯಾಮಣ್ಣ ಸೋಮನಾಳ್ ಅವರೇ, ನಮ್ಮೂರಿನ ಮುಸ್ಲಿಂ ಸಮಾಜದ ಮುಖಂಡರು ಮಾರ್ಗದರ್ಶಕರಾದ ರವಿ ಸಾಮ ಅವರೇ ಮತ್ತು ಇನ್ನೊಬ್ಬ ಹಳ್ಳಿಗಾರನ ಆತ್ಮೀಯ ಗೆಳೆಯರಾದ ಗೌಡ್ರೆ, ಶರಣವ್ರೆ, ಅವರಿವರೇ ನಮ್ಮೆಲ್ಲ ಇಲ್ಲಿ ಆಗಮಿಸಿದ ಮಾಧ್ಯಮದ ಸ್ನೇಹಿತರೆ ಮತ್ತು ನಮ್ಮ ಈ ಫೌಂಡೇಶನ್ ಸದಾ ಕನ್ನಡವಾಗಿ ಮಧು ಇರ್ಬೋದು, ಗೋಪಾಲ್ ಇರ್ಬೋದು, ಆಸಿಫ್ ಇರ್ಬೋದು, ಅವರಿವರಲ್ಲದೆ ಈ ಒಂದೊಂದು ಸಣ್ಣ ಕಡೆ ಹೋಗ್ಬಿಟ್ಟು ನೀವೆಲ್ಲ ಬಂದು ಇಲ್ಲಿ ಕಾರ್ಯಕ್ರಮ ಶೋಭೆ ಮಾತ್ರ ನಿಮ್ಮೆಲ್ಲರಿಗೆ ಅನ್ನದಂತ ಒಂದು ಸಂಸ್ಥೆ